ನಾವು ಸುಮ್ಮನೆ ಬಡಾಯಿ ಕೊಚ್ಕೊಬೋದು, ನಮ್ಮ ಕನ್ನಡದವ್ರು ಹಂಗೆ, ನಮ್ಮ ಕನ್ನಡದವ್ರು ಹಿಂಗೆ ಎಲ್ಲದು ನೋಡ್ತೀವಿ ವಿಡಿಯೋಸು ಅದು ಇದು ಅಂತ ಎಲ್ಲ ಅವೆಲ್ಲ ಹೇಳಕ್ ಮಾತ್ರ ಚೆನ್ನಾಗಿರ್ತೈತೆ. ಇಂಪ್ಲಿಮೆಂಟ್ ಮಾಡ್ಕೊಂಡು ನೋಡಿದ್ರೆ ಚೆನ್ನಾಗಿರೋದಿಲ್ಲ ಅವೆಲ್ಲ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ಏನ್ ಗುರು ಏನೋ ಯೂಟ್ಯೂಬ್ದಾಗ ಕ್ವಿಟ್ ಮಾಡ್ಬಿಡ್ತಾನ ಹಂಗೆ ಹಿಂಗೆ ಅಂತೆಲ್ಲ ಆ ಸೀನೆಲ್ಲ ಏನಿಲ್ಲ. ಇದೇ ನೀವು ಮ್ಯಾಟ್ರ್ ಆಗಿದೆ ಅಂತಂದ್ರೆ ಎಲ್ಲ ನಮ್ಮ ಸಿಕ್ಕಾಪಟ್ಟೆ ಸ್ವಲ್ಪ ಜನ ಯೂಟ್ಯೂಬರ್ಸು ಇವಾಗ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಡಿಮೋಟಿವೇಟ್ ಆಗೋಗ್ಬಿಟ್ಟಿದೆ. ಐ ಕ್ವಿಟ್ ಯೂಟ್ಯೂಬ್, ನಾನು ಯೂಟ್ಯೂಬ್ನ ಇನ್ಮೇಲೆ ಮಾಡೋದಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ ಇನ್ನು ಮುಂದೆ ಅಂತ ಎಲ್ಲ ವಿಡಿಯೋಸ್ ಬಿಡ್ತಾ ಇದ್ದಾರೆ. ಇದೇನು ಇವತ್ತಿನ ವಿಷಯ ಅಲ್ಲ, ಇದೆಲ್ಲ ದೊಡ್ಡ ಯೂಟ್ಯೂಬರ್ಸೇ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಅವರಿಗೆ ಬೇಕಾಗಿರೋಂಥ ಸಪೋರ್ಟ್ ಸಿಗ್ತಾ ಇರೋದಿಲ್ಲ. ಅವ್ರೇನು ಒಳ್ಳೆ ಕಂಟೆಂಟೇ ಕೊಡ್ತಾರೋ ಅಥವಾ ಜುಗಾಡ್ ಕಂಟೆಂಟೇ ಕೊಡ್ತಾರೋ, ಒಳ್ಳೆ ಕಂಟೆಂಟ್ ಕೊಟ್ಟರು ಕೂಡ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಅಂದರೆ ಸಪೋರ್ಟ್ ಅಂತ ಅಂದರೆ ಏನು, ಅವ್ರಿಗೆ ಡೊನೇಷನ್ ಮಾಡೋದು ಏನಿಲ್ಲ, ಅವ್ರಿಗೆ ವ್ಯೂಸ್ ಮ್ಯಾಟ್ರ್ ಆಗೋದು. ಎಲ್ಲರನ್ನೂ ವ್ಯೂಸ್ಗೋಸ್ಕರನೇ ಯೂಟ್ಯೂಬಲ್ಲಿ ಮಾಡೋದಾಯ್ತಾ, ವಿಡಿಯೋನ ಮಾಡೋದು. ವ್ಯೂಸೇ ಬರ್ತಾ ಇಲ್ಲ ಅಂತ ನೀನು ಏನಕ್ಕೆ ಮಾಡ್ಬೇಕು ಹೇಳಿ? ನಾವೇ ಪ್ರೈವೇಟ್ಗೆ ಹಾಕೊಂಡ್ಬಿಡ್ಬೋದಲ್ವಾ? ವಿಡಿಯೋನ ಮಾಡ್ಬಿಟ್ಟು ನಾವು ಪ್ರೈವೇಟ್ ಹಾಕೊಂಡು ಡ್ರೈವಲ್ಲೋ ಯಂತ್ರಲ್ಲೋ ಅಪ್ಲೋಡ್ ಮಾಡ್ಕೊಂಡ್ಬಿಡ್ಬೋದು, ನಾವೇ ನೋಡಂಗಿದ್ರೆ. ಸೊ ಯೂಟ್ಯೂಬಲ್ಲಿ ಏನಾರು ವಿಡಿಯೋನ ಹಾಕ್ತಿದ್ದೀವಿ ಅಂತಾರೆ, ಈ ಪ್ಲಾಟ್ಫಾರ್ಮ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಜನಕ್ಕೆ ಇದು ನಾವು ಮ್ಯಾಟ್ರ್ ಏನು ಹೇಳ್ತಾ ಇದೀವಿ ಅದು ತಲುಪಬೇಕು. ಸೊ ಇದಕ್ಕೇ ಎಲ್ಲರೂ ಯೂಟ್ಯೂಬಲ್ಲಿ ವಿಡಿಯೋನ ಮಾಡೋದು. ವಿಡಿಯೋ ಮಾಡ್ತಾ ಇದ್ದೀವಿ, ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ಇಷ್ಟು ವರ್ಷ ಆಗ್ತಿದೆ ವಿಡಿಯೋ ಮಾಡಿ, ಇವನ್ ಬೇರೆ ಒಂದು ಕ್ವಾಟ್ಲೆ ನನಗೆ ಯಾವಾಗಲೂ ಇಷ್ಟು ವರ್ಷ ಆಗ್ತಿದೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ. ಸೊ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತಂದರೆ ಇದಕ್ಕೋಸ್ಕರ ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದು. ಇದೇ ಬರ್ತಾ ಇಲ್ಲ ಅಂತಂದರೆ ಅವ್ರಿಗೂ ಒಂದಲ್ಲ ಒಂದು ಟೈಮಲ್ಲಿ, ನನಗೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ಡಿಮೋಟಿವೇಟ್ ಆಗುತ್ತೆ. ಒಂದು ವಿಡಿಯೋ ಜಾಸ್ತಿ ಹೋಗುತ್ತೆ, ಒಂದು ವಿಡಿಯೋ ಕಮ್ಮಿ ಬರುತ್ತೆ. ಈ ಡಿಮೋಟಿವೇಶನ್ ಬೇರೆ. ಬಟ್ ವ್ಯೂಸೇ ಬರ್ತಾ ಇಲ್ಲ ಅಂದರೆ ಈ ಡಿಮೋಟಿವೇಶನ್ ಇದೇ ಬೇರೆ ಥರ ಡಿಮೋಟಿವೇಟ್ ಆಗೋದು. ಹೆಂಗೆ ಅಂತಂದರೆ ಇದು ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಿರ್ತಾರೆ ಆಯ್ತಾ. ಇವತ್ತೊಂದು ವಿಡಿಯೋ ನೋಡಿದೆ, ನಮ್ಮ ಹುಡುಗ ಭಾರ್ಗವ್ ಪ್ರಧಾನ್ ಅಂತ, ಟೆಕ್ ಕ್ಯಾಟಗರಿ ವಿಡಿಯೋ ಇದು, ಟೆಕ್ ಕ್ಯಾಟಗರಿ ಯೂಟ್ಯೂಬ್ ಚಾನಲ್ ಇದು. ಸೊ ಇವರು ಹಾಕಿದ್ರು 3 ವರ್ಷದಿಂದ ವಿಡಿಯೋನ ಮಾಡ್ತಾ ಇದ್ದಾರೆ ಇವರು ಕನ್ಸಿಸ್ಟೆಂಟಾಗಿ. ನಾನು ಬಿಡಿ ಯಾವಾಗಾರು ಇನ್ಕನ್ಸಿಸ್ಟೆಂಟ್ ಆಗಿಬಿಡ್ತೀನಿ, ವಾರ ಗಟ್ಟಲೆ ವಿಡಿಯೋನೇ ಹಾಕೋದಿಲ್ಲ. ಅವ್ರು ದಿನ ವಿಡಿಯೋ, ದಿನ ಒಂದು ವಿಡಿಯೋ, ಕನ್ಸಿಸ್ಟೆನ್ಸಿ, ಇದು ಕನ್ಸಿಸ್ಟೆನ್ಸಿ ಜೊತೆಗೆ ಟೆಕ್ ನಮ್ಗೆ ಏನು ಅಂತ ಗೊತ್ತಿಲ್ಲ. ನಮ್ಮ ಹುಡುಗರು ಟೆಕ್ ಅಂದರೆ ದೂರ ಇರ್ತಾರೆ, ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದಂದ್ರೆ ದೂರ ಇರ್ತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಅದೇ ಎಂಟರ್ಟೈನ್ಮೆಂಟು, ಅದೇ ಅವ್ನಿಗೆ ಇವನೇನಂದ, ಇವನಿಗೆ ಅವನೇನಂದ, ಇಲ್ಲಿ ಏನು ಸೀನ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಬೂಮಲ್ಲಿರೋದೇ ಟೆಕ್ನಾಲಜಿ, ಬೂಮಲ್ಲಿರೋದ್ರ ಬಗ್ಗೆ ತಿಳ್ಕೊಳಕ್ಕೆ ರೆಡಿ ಇಲ್ಲ ಯಾರು, ಅಥವಾ ಏನು ಅಂತ ಗೊತ್ತಿಲ್ಲ. ಹಿಂದಿ ಅವ್ರದ್ದು ನೋಡ್ತಾರೋ, ಕನ್ನಡ ಅವ್ರದ್ದು ನೋಡ್ತಾ ಇಲ್ವೋ, ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಕರೆಕ್ಟಾಗಿ ಇಲ್ಲಿ ಏನಾಗ್ತಿದೆ ಅಂತ. ಟೆಕ್ನಾಲಜಿ ಕ್ಯಾಟಗರಿ ಎಕ್ಸ್ಪೆಷಲಿ, ಮತ್ತು ಗೇಮಿಂಗ್ ಕ್ಯಾಟಗರಿಲೂ ಕೂಡ ಇದೇ ಇಂಪ್ಲಿಮೆಂಟ್ ಆಗ್ತಿದೆ ಆಯ್ತಾ. ಗೇಮಿಂಗಲ್ಲೂ ಒಬ್ಬೊಬ್ರು ಮಾತ್ರ ಹೆವಿ ಸಪೋರ್ಟ್ ಸಿಗ್ತಾ ಇದೆ. ಜೊತೆಗೆ ಸ್ವಲ್ಪ ಜನಕ್ಕೆ ಏನು 20-30 ವ್ಯೂಸ್ ಇದು ಕೂಡ ಬರ್ತಾ ಇಲ್ಲ. ಸೊ ಇದು ಹೈ ಲೆವೆಲ್ ಡಿಮೋಟಿವೇಶನ್ ಆಗುತ್ತೆ. ನೀವೆಲ್ಲ ಕೇಳ್ತೀರಾ ಸ್ವಲ್ಪ ಜನ, ಏನು ಗುರು ನಾವೆಲ್ಲ ಚೆನ್ನಾಗಿ ಕಂಟೆಂಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ, ಒಳ್ಳೆ ಕಂಟೆಂಟಿಗೆ ನಮ್ಮ ಸಪೋರ್ಟ್ ಇದ್ದೇ ಇರ್ತೈತೆ ಅಂತ ಹೇಳ್ತೀರಾ. ಅವೆಲ್ಲ ಹೇಳಕ್ಕೆ ಮಾತ್ರ ಚೆನ್ನಾಗಿರ್ತೈತೆ, ಇಂಪ್ಲಿಮೆಂಟ್ ಮಾಡ್ಕೊಂಡು ನೋಡಿದ್ರೆ ಚೆನ್ನಾಗಿರೋದಿಲ್ಲ. ಅವೆಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಅವೆಲ್ಲ ಸುಮ್ಮನೆ ಪಂಚಿಂಗ್ ಡೈಲಾಗ್ ಎಲ್ಲೆಲ್ಲ ಕೇಳ್ಕೊಂಬಂದ್ಬಿಟ್ಟು ಹೊಡಿಯೋಕ್ಕೆ ಮಸ್ತಾಗಿರುತ್ತೆ ಅಷ್ಟೇ. ಪ್ರಾಕ್ಟಿಕಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರು, ಇವಾಗ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರು ವ್ಯೂಸ್ ಬರೋದಿಲ್ಲ. ನಾನು ಒಳ್ಳೆ ಕಂಟೆಂಟ್ ಕೊಟ್ಟರು ವ್ಯೂಸ್ ಬರೋದಿಲ್ಲ. ಅದೇ ಯಾವ್ದಾದ್ರು ಇವಾಗ ಐಶ್ವರ್ಯ ಬಂದ್ಲು, ಆ ಕಂಟೆಂಟ್ ಏನು ಒಳ್ಳೆ ಕಂಟೆಂಟ್, ಅದು ಏನು ಇಲ್ಲ, ಅದ್ರಲ್ಲಿ ಕಂಟೆಂಟೇ ಇಲ್ಲ, ಅದರಲ್ಲಿ ಅದಕ್ಕೊಂದು 10,000 ಜನ ನೋಡಿದ್ದಾರೆ. ಇವಾಗ ಏನು ಸುಮ್ಮನೆ ಏನಾದ್ರು ಟೆಕ್ನಾಲಜಿ ಮೊನ್ನೆ ಮಾಡಿದೆ, ಅದು ಟೆಕ್ನಾಲಜಿ ರಿಲೇಟೆಡ್ ಕಂಟೆಂಟು, ಅದಕ್ಕೆ 2,000 ಜನ ನೋಡಿಲ್ಲ. ಸೊ ಇದು ಒಳ್ಳೆ ಕಂಟೆಂಟ್ ಇದ್ರೆ ಸಪೋರ್ಟ್ ಇರ್ತೈತೆ ಅಂತ ಹೇಳ್ತಿರಲ್ಲ, ಇದಕ್ಕೇನಂತ ಹೇಳ್ತೀರಾ? ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ ಅವರು, ನನಗೆ ವ್ಯೂಸ್ ಬರ್ತಾರೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸ್ವಲ್ಪ, ಒಂದು ರೇಂಜಿಗೆ ಪರವಾಗಿಲ್ಲ. ಆದರೆ ಈ ಥರ ಈ ಭಾರ್ಗವ್ ಪ್ರಧಾನ್ ಅವ್ರ ಚಾನಲ್ ನೋಡಿ, ಅವರು ನಾನು ವಿಡಿಯೋನೇ ಮಾಡಲ್ಲ ಇನ್ಮೇಲಿಂದ ಅಂತೆಲ್ಲ ಹೇಳ್ತವ್ರೆ. ಸೊ ಅದು ನೋಡ್ರೆ ಬೇಜಾರಾಗ್ತದೆ. ಎಷ್ಟೊಂದು ಜನ, ಇವರೊಬ್ಬರೇ ಅಂತಲ್ಲ, ಬೇಜಾನ್ ಜನ ಯೂಟ್ಯೂಬರ್ಸ್ ಈ ಥರ ಅಲ್ಲ, ಐ ಕ್ವಿಟ್ ಯೂಟ್ಯೂಬ್ ಅಂತ ಹಾಕೊಂತವ್ರೆ. ಏನಕ್ಕೆ ಅಂದರೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಮೇನ್ ಕಾರಣ. ಆಮೇಲೆ ಸ್ವಲ್ಪ ಜನ ಯೂಟ್ಯೂಬರ್ಸು ಪ್ಯೂರ್ ಟೆಕ್ ರಿಲೇಟೆಡ್ ಕಂಟೆಂಟ್ನ ನಾನು ಮಾಡಬೇಕು ಅಂತ ಬರ್ತಾರೆ. ಆಮೇಲೆ ನಮ್ಮ ಜನಗಳು ಸಪೋರ್ಟ್ ಕೊಡ್ತಿರೋದಿಲ್ಲ, ಮಾಡ್ತಾನೆ ಇರೋದಿಲ್ಲ. ಯಾವನ್ ಗುರಿ ಡುಬಾಕ್ ನನ್ನ ಮಗ ಏನೋ ಒಟ್ಟು ಕೊಡ್ತಾನೆ, ಕಂಟೆಂಟ್ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ಇದನ್ನ ನೋಡ್ಬಿಟ್ಟು ನಮ್ಮ ಜನಕ್ಕೆ ಏನು ಇಷ್ಟ, ಯಾವ ಕ್ಯಾಟಗರಿ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಅವರು ಅನಾಲಿಸಿಸ್ ಎಲ್ಲ ಮಾಡ್ತಾರೆ ಚೆನ್ನಾಗಿ. ಅವರು ಅದೇ ಕ್ಯಾಟಗರಿಗೆ ಹೋಗ್ಬಿಡ್ತಾರೆ, ಮಸ್ತಾಗಿ ವ್ಯೂಸ್ ಗಿಟ್ಟಿಸ್ತಾರೆ. ಸೊ ಈ ಥರ ಒಂದು ಕ್ಯಾಟಗರಿ ವಿಡಿಯೋಸು ಏನು ಕೊಡ್ತಾ ಇಲ್ಲ, ಅಥವಾ ಗೇಮಿಂಗ್ ಕಂಟೆಂಟ್ ಏನು ಕೊಡ್ತಾ ಇಲ್ಲ ಅಂತಂದರೆ ನೋಡೋರು ಜಾಸ್ತಿ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ನಾನು. ನಾವು ಸುಮ್ಮನೆ ಬಡಾಯಿ ಕೊಚ್ಕೊಬೋದು, ನಮ್ಮ ಕನ್ನಡದವ್ರು ಹಂಗೆ, ನಮ್ಮ ಕನ್ನಡದವ್ರು ಹಿಂಗೆ ಎಲ್ಲದು ನೋಡ್ತೀವಿ ವಿಡಿಯೋಸು ಅದು ಇದು ಅಂತೆಲ್ಲ. ಸ್ವಲ್ಪ ಜನ ನೋಡ್ತಾರೆ, ಅದಕ್ಕೆಲ್ಲ ಏನಂತ ಇಲ್ಲ. ಅದೇ ಬೇಜಾನ್ ಜನ ಹಿಂದಿ ನೋಡ್ತಾರೆ ಆಯ್ತಾ, ಅದೇ ಬೇಜಾರಾಗೋದು ಅಂತಂದರೆ. ಸೊ ಅವ್ರದ್ದು ನೋಡಲಿ ನಮ್ದು ನೋಡಲಿ, ಇದೇನು ದೇಶ ಅಂದರೆ ಎಲ್ಲ ಒಂದೇನ ಆಯ್ತಾ. ಅವ್ರದ್ದು ನೋಡ್ಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ.
ಹೌದು ಅವ್ರ ಇಂಟ್ರೆಸ್ಟು ಅಂದರೆ ನಮ್ಮದು ನೋಡಿ ಅಂತಲೂ ನಾವು ಹೇಳೋಕ್ಕಾಗೋದಿಲ್ಲ, ಅದು ನಮ್ಮ ಜನಗಳಿಗೆ ಬರಬೇಕು ನೋಡಬೇಕು ಅಂತಂದರೆ. ಸೊ ನೀವು ಹೇಳ್ಬೋದು ಏನು ಇವಾಗ ಟೆಕ್ಕಿಂಗ್ ಕನ್ನಡ ನೋಡು ಟೆಕ್ ಕ್ಯಾಟಗರಿನೇ ಬೇಜಾನ್ ಸಪೋರ್ಟ್ ಸಿಗ್ತಾ ಇದೆ ಅಂತೆಲ್ಲ ಹೇಳ್ಬೋದು. ನೀವು ಅವ್ರು ಮಾಡೋ ವಿಡಿಯೋನ ನೋಡಿದ್ರೆ ಅವ್ರಿಗೆಲ್ಲ ಲಕ್ಷಗಟ್ಟಲೆ ವ್ಯೂಸ್ ಕಿತ್ಕೊಂಡು ಹೋಗ್ಬೇಕು ಹಾಕಿದ ತಕ್ಷಣನೇ. ಅವ್ರಿಗೂ ಬರೋದು 20-30 ಸಾವಿರ ವ್ಯೂಸ್ ಅಷ್ಟೇ. ನೋಡಿದ್ದೀರಾ ನೀವು? ಇಲ್ಲಿ ಬುದ್ಧಿವಂತರ ಯಾರು ಗೊತ್ತಾ? ನಮ್ಮ ಜನಗಳಿಗೆ ಏನು ಬೇಕು, ಯಾವ ಕ್ಯಾಟಗರಿ ವಿಡಿಯೋಸ್ನ ಜಾಸ್ತಿ ನೋಡ್ತಾರೆ ನಮ್ಮ ಜನ ಅನ್ನೋದನ್ನ ತಿಳ್ಕೊಂಡು ಅದ್ರ ಮೇಲೆ ವಿಡಿಯೋ ಮಾಡೋರೆ ಬುದ್ಧಿವಂತರು. ಸುಮ್ಮನೆ ಇಲ್ಲಿ ನಾವು ಬಂದ್ಬಿಟ್ಟು ನಾವೇ ಏನೋ ಹೇಳ್ತೀವಿ ಅದನ್ನು ನಮ್ಮ ಜನ ಕೇಳಬೇಕು ಅಂತಂದರೆ ಅದೆಲ್ಲ ಆಗೋದಿಲ್ಲ. ಸೊ ಟೆಕ್ನಾಲಜಿ ಗೇಮಿಂಗ್ ಕ್ಯಾಟಗರಿ ಮಾರ್ಕೆಟ್ ಕಮ್ಮಿ ಇದೆ, ನಮ್ಮ ಜನಗಳು ಜಾಸ್ತಿ ನೋಡೋದಿಲ್ಲ. ಅಂದರೆ ಒಬ್ರಿಗೆ ಸಪೋರ್ಟ್ ಸಿಗೋದನ್ನ ಯಾರು ಸಪೋರ್ಟ್ ಅಂತ ಅನ್ನೋದಿಲ್ಲ. ಆಲ್ಮೋಸ್ಟ್ ಮಾಡೋ ಒಂದು 50% ಜನಕ್ಕಾರು ಒಂದು ರೇಂಜಿಗೆ ಸಪೋರ್ಟ್ ಸಿಕ್ತು ಅಂತಂದರೆ ಅದನ್ನ ಸಪೋರ್ಟ್ ಅಂತ ಹೇಳ್ತಾರೆ. ಇನ್ನು ಅರ್ಧ ಡುಬಾಕ್ ನನ್ನ ಮಕ್ಕಳು ಮತ್ತು ಜುಗಾಡ್ ನನ್ನ ಮಕ್ಕಳು ಅಂತ ಅನ್ಕೊಂಡ್ರು ಅನ್ಕೋಬೋದು. ಅಟ್ಲೀಸ್ಟ್ 50% ಜನಕ್ಕಾದ್ರೂ ಸ್ವಲ್ಪ ಸಪೋರ್ಟ್ ಸಿಗಬೇಕು, ಅದನ್ನ ಸಪೋರ್ಟ್ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಯೂಟ್ಯೂಬರ್ಸ್ದು ಸೀನ್ ಹೆಂಗಿರ್ಬೇಕು ಗೊತ್ತಾ? ನಮ್ಮ ಜನಕ್ಕೆ ಏನು ಇಂಟ್ರೆಸ್ಟೋ ಅದನ್ನ ತೋರಿಸ್ಬೇಕು, ಸುಮ್ಮನೆ ಏನೇನೋ ತೋರ್ಸಕ್ಕೆ ಹೋಗ್ಬಾರ್ದು. ಅಂದರೆ ಅವರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ನಾವು ಮಾಡೋ ಕಂಟೆಂಟು, ಅದ್ರ ಬಗ್ಗೆ ಸುಮ್ಮನೆ ವಿಡಿಯೋ ಮಾಡೋದ್ರಿಂದ ಅವರು ನೋಡೋದಿಲ್ಲ. ಅದು ಯಾವ ಕ್ಯಾಟಗರಿ ಅಂತ ನಿಮಗೆ ಅರ್ಥ ಆಗ್ಬಿಡ್ತದೆ. ನೀವು ವಿಡಿಯೋಸ್ ಮಾಡ್ತಾ ಇದ್ರೆ ನಿಮಗೆ ಅರ್ಥ ಆಗೋಗ್ಬಿಡ್ತದೆ ಯಾವ ಕ್ಯಾಟಗರಿ ಜನಕ್ಕೆ ಇಷ್ಟ ಇಲ್ಲ, ಯಾವ ಕ್ಯಾಟಗರಿ ಜನಕ್ಕೆ ಇಷ್ಟ ಆಗ್ತದೆ ಅಂತೆಲ್ಲ ಗೊತ್ತಾಗ್ಬಿಡ್ತದೆ. ನಾನಿಲ್ಲಿ ಸುಮ್ಮನೆ ನಿಮಗೆ ಡಿಮೋಟಿವೇಟನ್ನು ಮಾಡಕ್ಕೆ ಬಂದಿಲ್ಲ, ನನಗೆ ಮೋಟಿವೇಶನ್ ಮಾಡಕ್ಕೆ ಬರೋದಿಲ್ಲ. ಇರೋ ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೀನಿ. ನಾನು ನೀವು ಬರೀ ಇನ್ನೂ ಬೇಸಿಕ್ಕಿಂದ ನೀವು ಟೆಕ್ ಚಾನಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ನಿಮಗೆ ಎಕ್ಸ್ಟ್ರಾರ್ಡಿನರಿ ಒಂಥರ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡಿಸ್ಕೊಳ್ಳೋಂಥ ಸ್ಕಿಲ್ ಇರಬೇಕು. ಇಲ್ಲ ಅಂತಂದರೆ ನಿಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಜೊತೆಗೆ ನೀವು ಟೆಕ್ ಜೊತೆ ಇನ್ನೂ ಬೇರೆ ಎಲ್ಲ ಟ್ರೆಂಡಿಂಗ್ ವಿಚಾರಗಳನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಹೋಗಬೇಕು. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಟೆಕ್ ಚಾನಲ್ನ ಬೆಳೆಸೋದು. ಅದ್ರ ಜೊತೆ ಗೇಮಿಂಗ್ ಚಾನಲ್ಲು ಅಷ್ಟೇ ಸಿಕ್ಕಾಪಟ್ಟೆ ಕಷ್ಟ ಬೆಳೆಸೋದು. ಇಲ್ಲಿ ಡಿಮೋಟಿವೇಶನ್ ಇದ್ದಿದ್ದೆ ಆಯ್ತಾ ಯೂಟ್ಯೂಬರ್ಸ್ಗೆ. ಎಲ್ಲ ಯೂಟ್ಯೂಬರ್ಸ್ಗೂ ಒಂದಲ್ಲ ಒಂದು ಟೈಮು ಡಿಮೋಟಿವೇಟ್ ಆಗೇ ಆಗ್ತೀವಿ. ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ ಅಂತ ಪಕ್ಕ ಡಿಮೋಟಿವೇಟ್ ಆಗೇ ಆಗ್ತೀವಿ. ಇಲ್ಲಿ ಏನು ಮಾಡಬೇಕು ಅಂದರೆ ನಮ್ಮ ಜನಗಳನ್ನ ತಿಳ್ಕೊಂಡು ಅವ್ರಿಗೆ ಇಷ್ಟ ಆಗಿರೋ ಕಂಟೆಂಟ್ನ ಕೊಡಬೇಕಷ್ಟೇ ನಾವು. ಇಲ್ಲಾಂದರೆ ನಮ್ಮಲ್ಲೇ ಏನಾದ್ರು ಚೇಂಜಸ್ನ ಅಳವಡಿಸ್ಕೋಬೇಕು. ಇದು ನಾವು ಮಾಡಬೇಕಾಗಿರೋ ಚೇಂಜಸ್ಸು. ಅದನ್ನ ಬಿಟ್ಬಿಟ್ಟು ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ ಅಂತಂದ್ರು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಏನಾದ್ರು ಹೊಸ್ದಾಗಿ ಟ್ರೈ ಮಾಡಬೇಕು. ಅಂದರೆ ಯಾರು ಮಾಡದೇ ಇರೋದೆಲ್ಲ ಮಾಡಿ ಅಂತ ಏನು ಹೇಳಲ್ಲ ನಾನು. ಹೊಸ್ದಾಗಿ ನಿಮ್ಮಲ್ಲೇ ಏನೋ ಒಂಥರ ಸ್ಪೆಷಾಲಿಟಿ ಇರಬೇಕು ನಿಮ್ಮಲ್ಲೇನೆ. ನೀವು ಅವ್ನು ಕೊಟ್ಟಿದ್ದ ಕಂಟೆಂಟ್ನೇ ಕೊಡ್ರಿ, ಆದರೆ ನಿಮ್ಮಲ್ಲೇ ಒಂಥರ ಡಿಫ್ರೆಂಟ್ ಸ್ಪೆಷಾಲಿಟಿ ಇರಬೇಕು. ಸೊ ಅದನ್ನ ಹೇಳ್ತೀನಿ ಅಷ್ಟೇ ನಾನು. ಸೊ ಯಾರು ಡಿಮೋಟಿವೇಟ್ ಅಂತೂ ಆಗಕ್ಕೆ ಹೋಗ್ಬೇಡಿ. ನಿಮ್ಮ ಕಂಟೆಂಟ್ನ ನೀವು ಕೊಡ್ತಾ ಹೋಗಿ. ಒಂದಲ್ಲ ಒಂದು ವಿಡಿಯೋ ಯಾವ್ದಾದ್ರು ನಿಮಗೆ ಬೂಮ್ ಕೊಡ್ಬೋದು. ನನಗೆ ಮೋಟಿವೇಶನ್ ಎಲ್ಲ ಮಾಡಕ್ಕೆ ಬರೋದಿಲ್ಲ ಗುರು, ನಾನು ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಬೈಕೊಂಡಂಗಿದ್ರೆ ಬೈಕೊಳ್ಳಿ, ತಗೊಳಂಗಿದ್ರೆ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ. ಆಮೇಲೆ ಇದಕ್ಕೂ ಹೋಗಿಬಿಡ್ತಾರೆ, ಏನಿದೇನು ಕಂಟೆಂಟ್ ಆಯಿತು ನಿನಗೆ, ಏನು ಜುಗಾಡ್ ಕಂಟೆಂಟ್ಗೆ ನಾವು ಸಬ್ಸ್ಕ್ರೈಬ್ ಬೇರೆ ಆಗಬೇಕಾ? ಇದೆಲ್ಲ ಸೀನ್ಗಳೆಲ್ಲ ನಡೀತಾ ಇರ್ತವೆ. ಪರವಾಗಿಲ್ಲ, ನೋಡ್ಬಿಟ್ಟಿದ್ದೀವಿ ಒಂದು ವರ್ಷದಿಂದ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.